ವಾಸ್ತು ಮಂಡಲ ಅಂದ್ರೇನು, ಈ ದೇವತೆಗಳೆಷ್ಟು ಆಸನ ಪದ ಅಂತ ಹೇಳ್ತಾರೆ. ಆನಂತರ ಎರಡನೇದಾಗಿ ಬರುವಂತಹದ್ದು 9x9. ಒಂದು ಮನೆಯನ್ನು ಕಟ್ಟುವಂತಹ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಿದಂತೆ ದೇವತೆಗಳು ಮತ್ತೆ ರಾಕ್ಷಸರು, ದೇವತೆಗಳು ಮತ್ತೆ ಅದರಲ್ಲಿ ಕೆಲವೊಬ್ಬರು ದೈತ್ಯರು ಇರ್ತಾ ಇದ್ದಾರೆ. ಇದು ಸಂಖ್ಯೆ ಒಟ್ಟು 53. ಎಲ್ಲ ದೇವತೆಗಳು ಆ ವಾಸ್ತುವಿನ ಒಳಗೆ ಬರಲೇಬೇಕು. ಒಂದು ವೇಳೆ ಈ 53 ಪದದ ದೇವತೆಗಳು ಯಾವ ರೀತಿಯಾಗಿ ಮಂಡಲದಲ್ಲಿ ಬರ್ತದೆ ಅನ್ನೋದನ್ನು ಸವಿಸ್ತಾರವಾಗಿ ನಾವು ತಿಳ್ಕೊಂಡು 9x9 ಪರಮಶಾಯಿಕ ಪದವನ್ನೇ ಹೆಚ್ಚಾಗಿ ವಾಸ್ತು ನಿರ್ಮಾಣದಲ್ಲಿ ಬಳಸ್ತಾರೆ. ಹಂತದಲ್ಲಿ ಬರುವಂತಹ ಆ ದೇವತೆಗಳು ಬರುವ ಹಾಗೆ ಮಾಡಲಿಕ್ಕೆ ಇರ್ತದೆ. ಇದರಲ್ಲಿ ನೋಡಿ, 1ನೇ ನಂಬರು ಈಶಾನ್ಯ ಅಂತ, ವರುಣ, ಅಸುರ, ಶಿವ, ಶಿವಜಿತ್, ಭೂಭ್ರತ್. ಇದರಲ್ಲಿ ಹೇಳಿದ್ನಲ್ವ, ಈ ಹೊರಗಡೆ ಇರುವಂತಹ ಸಾಮಾನ್ಯ ಈ ದೇವತೆಗಳಿಗೆ ಮಂಡಲ ಇಲ್ಲ. ಆದರೆ ಈ ನಿರ್ಮಾಣ ಕಾಲದಲ್ಲೂ ಆ ಬ್ರಹ್ಮಸ್ಥಾನದಲ್ಲಿ ವಜ್ಜೆ ಹೆವಿ ಬರ್ಲಿಕ್ಕೆ ಇಲ್ಲ. ಮುಂದೆ ಅಂತಂದ್ರೆ ಈ ದೇವತೆಗಳು ಇರುವಂತಹ ಸ್ಥಾನಮಾನದಲ್ಲಿ ಮಂಡಲದಲ್ಲಿ ಏನೇನು ಬರಬೇಕು. ಶ್ರೀ ಗುರುಭ್ಯೋ ನಮಃ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಓಂಕಾರ ಗುರೂಜಿ. ವಾಸ್ತು ನಿರ್ಣಯ ಎನ್ನುವ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ದಿನ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದಂತೆ ವಾಸ್ತು ಮಂಡಲ ದೇವತೆಗಳು ಅನ್ನೋದ್ರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡುವ ಅಂತ ಹೇಳಿದಂತೆ, ಇವತ್ತು ಈ ವಾಸ್ತು ಮಂಡಲ ದೇವತೆಗಳು, ವಾಸ್ತು ಮಂಡಲ ಅಂದ್ರೇನು, ಈ ದೇವತೆಗಳೆಷ್ಟು, ಇದ್ರ ಬಗ್ಗೆ ಇವತ್ತು ನಾವು ತಿಳ್ಕೊಬೇಕು. ಇಲ್ಲಿ ವಾಸ್ತು ಮಂಡಲದಲ್ಲಿ 3 ವಿಧ. ಒಂದನೇದಾಗಿ 10x10 ಅಂತಂದರೆ 100 ಮಂಡಲಗಳಿರುವಂಥದ್ದು. ಇದಕ್ಕೆ ಆಸನ ಪದ ಅಂತ ಹೇಳ್ತಾರೆ. ಆನಂತರ ಎರಡನೇದಾಗಿ ಬರುವಂಥದ್ದು 9x9 ಅಂತಂದರೆ 81 ಪದಗಳು. ಇದಕ್ಕೆ ಪರಮಶಾಯಿಕ ಪದ ಅಂತ ಹೇಳ್ತಾರೆ. ಇನ್ನೊಂದು 8x8 64. ಇದಕ್ಕೆ ಮಂಡೂಕ ಪದ ಅಂತ ಹೇಳ್ತಾರೆ. ಇದನ್ನೆಲ್ಲ ಗುರುಗಳು ಯಾಕೆ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಿರ್ಬೋದು ನೀವು. ಇಲ್ಲಿ ನಾವು ಒಂದು ಮನೆಯನ್ನು ಕಟ್ಟುವಂತಹ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಿದಂತೆ ದೇವತೆಗಳು ಮತ್ತು ರಾಕ್ಷಸರು ಆಸೀನರಾಗಿರ್ತಕ್ಕಂತಹ ದೈತ್ಯನನ್ನು ವಾಸ್ತು ಪುರುಷ ಅಂತ ಕರೆಯಲಾಯಿತು ಅಂತ ನಾನು ನಿಮ್ಗೆ ಹಿಂದೆ ಹೇಳಿದ್ನಲ್ವ. ಹಾಗೆ ಆ ದೇವತೆಗಳು ಒಟ್ಟು 53 ಅಂದರೆ ವಾಸ್ತು ಪುರುಷ, ಆ ದೈತ್ಯನ ಮೇಲೆ ಆಸೀನರಾಗಿರ್ತಕ್ಕಂತಹ ದೇವತೆಗಳು ಮತ್ತು ಅದರಲ್ಲಿ ಕೆಲವೊಬ್ಬರು ದೈತ್ಯರು ಇರ್ತಾ ಇದ್ದಾರೆ. ಇದು ಸಂಖ್ಯೆ ಒಟ್ಟು 53. ಈ 53 ವಾಸ್ತು ಮಂಡಲ ದೇವತೆಗಳು. ಈಗ ನಾವು 10x10 ತಗೊಳ್ಳಿ, 9x9 ತಗೊಳ್ಳಿ, 8x8 ತಗೊಳ್ಳಿ. ಅಲ್ಲಿ ಆ ದೇವತೆಗಳು ದೈತ್ಯರು ಸ್ಥಿತನಾದಂತಹ ಆಗುವಂತಹ ಆ ಒಂದೊಂದು ಪದವನ್ನು, ಜಾಗವನ್ನು, ಅಂದರೆ ಪದ ಅಂತ ಹೇಳ್ತೀವಿ ನಾವು ಸಾಮಾನ್ಯವಾಗಿ, ವಾಸ್ತು ಪದ ಅಂತ ಹೇಳ್ತೀವಿ. ಇಲ್ಲಿ ಆ 53 ಪದಗಳು ನಾವೊಂದು ಮನೆಯನ್ನು ನಿರ್ಮಾಣ ಮಾಡುವಾಗ ಈ ಎಲ್ಲ ದೇವತೆಗಳು ಆ ವಾಸ್ತುವಿನ ಒಳಗೆ ಬರಲೇಬೇಕು. ಒಂದು ವೇಳೆ ಈಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಪಟ್ಟಣದಲ್ಲಿ ಮನೆ ಚೆಂದಾಗಿ ಮಾಡಬೇಕಂತ ಸ್ವಲ್ಪ ಓರೆ ಮಾಡಿ ಮುಂದೆ ಕೆಲವೊಂದು ಪಾಠ ಎಳಿತಾರೆ, ಕೆಲವೊಂದು ಕಟ್ ಮಾಡ್ತಾರೆ. ಆಗ ಈ ಪದಗಳಲ್ಲಿ ಏನು ದೇವತೆಗಳ ಬರ್ತದೆಯೋ ಅದು ಬರೋದಿಲ್ಲ. ಆಗ ಆ ಮಂಡಲ ಅಪೂರ್ಣ ಆಯಿತು. ಅಂದರೆ ಇಲ್ಲಿ ಬರಬೇಕಾದ ದೇವತೆಗಳು ಬರಲೇಬೇಕು. ಒಂದು ವೇಳೆ ಅಲ್ಲಿ ಬಂದಿಲ್ಲ ಅಂತಂದರೆ ಅವರಿಗೆ ಸಂಬಂಧಪಟ್ಟಂಥದ್ದು ನಮಗೆ ಕೆಲವೊಂದು ಇಫೆಕ್ಟ್ ಅಂತ ಹೇಳ್ತೀವಿ, ಅಂದರೆ ವಾಸ್ತುಪದ ಸಂಪೂರ್ಣ ಆಗಿಲ್ಲ. ಆ ವಾಸ್ತುವಿನಲ್ಲಿ ಪುನಃ ಕಷ್ಟಗಳು ಬರ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿ ನಾವು ಈ 53 ಪದದ ದೇವತೆಗಳು ಯಾವ ರೀತಿಯಾಗಿ ಮಂಡಲದಲ್ಲಿ ಬರ್ತದೆ ಅನ್ನೋದನ್ನು ಸವಿಸ್ತಾರವಾಗಿ ನಾವು ತಿಳ್ಕೊಂಡು ಆ ನಂತರದ ಕಾಲಗಳಲ್ಲಿ ನಾನು ದಿಕ್ಕು, ಉಪದಿಕ್ಕು, ಸೂಕ್ಷ್ಮ ದಿಕ್ಕುಗಳು ಹೇಳಿದಂತೆ ಆ ಪದ ಎಲ್ಲಿ ಬರ್ತದೆಯೋ ಅಲ್ಲಿ, ಈಗ ಉದಾಹರಣೆಗೆ ಬಾಗಿಲಲ್ಲಿ ಬರಬೇಕು, ಕಿಟಕಿಯಲ್ಲಿ ಬರಬೇಕು, ಇದನ್ನೆಲ್ಲ ನಾವು ಹೇಳ್ತೀವಲ್ಲ, ಅದು ಹೆಚ್ಚಾಗಿ ಆ ಪದದ ಮೇಲೆ ಬರ್ತದೆ ಅನ್ನೋದನ್ನು ಈಗ ವಾಸ್ತು ಮಂಡಲ ದೇವತೆಗಳು ಯಾವುದು, ಹೇಗೆ ಬರ್ತದೆ ಅನ್ನೋದನ್ನು ನಾವು ನೋಡೋಣ. ಈಗ
ವೀಕ್ಷಕರೇ, ನಾನು ನಿಮ್ಗೆ ಹೇಳಿದ್ನಲ್ವ 3 ಪದಗಳಿದೆ ಅಂದರೆ ಮಂಡಲ ಇದೆ ಅಂತ. ಇಲ್ಲಿ ಸಾಮಾನ್ಯವಾಗಿ 9x9 ಪರಮಶಾಯಿಕ ಪದವನ್ನೇ ಹೆಚ್ಚಾಗಿ ವಾಸ್ತು ನಿರ್ಮಾಣದಲ್ಲಿ ಬಳಸ್ತಾರೆ. ಹಾಗಾಗಿ ನಾವು ಆ ವಾಸ್ತು 9x9 ಪದಗಳ ಪರಮಶಾಯಿಕ ಮಂಡಲದಲ್ಲಿ ಯಾವ ರೀತಿಯಾಗಿ ದೇವತೆಗಳನ್ನು ಸ್ಥಾಪಿಸಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ, 53 ದೇವತೆಗಳಿರುವಂತಹ ಇದು ವಾಸ್ತು ಮಂಡಲ. ಇಲ್ಲಿ ನೋಡಿ, ಈಶಾನ್ಯದಿಂದ ಅಂದರೆ ಉಪದಿಕ್ಕು, ಈಶಾನ್ಯದಿಂದ ಆರಂಭವಾಗಿ ಈಶಾನ್ಯದವರೆಗೆ ಮೊದಲನೇ ಹಂತದಲ್ಲಿ ಬರುವಂತಹ ಆ ದೇವತೆಗಳು ಬರುವ ಹಾಗೆ ಮಾಡಲಿಕ್ಕೆ ಇರ್ತದೆ. ಇದರಲ್ಲಿ ನೋಡಿ, 1ನೇ ನಂಬರು ಈಶಾನ್ಯ, 2 ಪರ್ಜನ್ಯ, ಜಯಂತ, ಇಂದ್ರ, ಅನಂತರ ರವಿ, ಸತ್ಯಕ, ಭೃಷ, ಅಂತರಿಕ್ಷ, ಅಗ್ನಿ, ಪೂಷ, ವಿತಥ, ಗ್ರಹರಕ್ಷಕ, ಯಮ, ಗಂಧರ್ವ, ಭೃಂಗ, ಅನಂತರ ಮೃಗ, ನಿರರತಿ, ದ್ವಾರಪಾಲಕ, ಸುಗ್ರೀವ, ಪುಷ್ಪದಂತ, ವರುಣ, ಅಸುರ, ಶೋಷ, ರೋಗ, ವಾಯು, ನಾಗ, ಮುಖ್ಯ, ಭಲ್ಲಾಟ, ಸೋಮ, ಅರ್ಗಲ, ಅದಿತಿ ಮತ್ತು ದಿತಿ. ಇವು ವಾಸ್ತುಮಂಡಲದಲ್ಲಿ 1ನೇ ಹಂತದಲ್ಲಿ ಬರುವಂತಹ ದೇವತೆಗಳು ಅಂತ ಹೇಳ್ಬೋದು. ಇಲ್ಲಿಗೆ 1ರಿಂದ ಅಂದರೆ ಸಾಮಾನ್ಯ 32 ದೇವತೆಗಳು ಬಂದಾಯಿತು. ಈಗ ನೋಡಿ, 33 ಇಲ್ಲಿ ಕೆಳಗಡೆ ಬರ್ತಾ ಇದೆ. ಆಪವತ್ಸ, ಆರ್ಯಕ, ಸವಿತೃ, ಸಾವಿತ್ರ, ಅನಂತರ ಬಿಭಸ್ವಾನ್, ಇಂದ್ರ, ಇಂದ್ರಜಿತ್, ಮಿತ್ರಕ, ಶಿವ, ಶಿವಜಿತ್, ಭೂಭ್ರತ್, ಮಧ್ಯದಲ್ಲಿ ಬ್ರಹ್ಮ. ಇದು ಈಗ 45 ದೇವತೆಗಳು ಈ ಮಂಡಲದಲ್ಲಿ ನಾವು ಹೇಗೆ ಬರುತ್ತದೆ ಅಂದರೆ ನೋಡ್ಕೊಂಡಾದ ಮೇಲೆ ಈಗ ನೋಡಿ, 46 ಎಲ್ಲಿ ಬಂತು, ಪೂರ್ವದ ಕಡೆ ಮೇಲೆ ಬರ್ತಾ ಇದೆ. ಶರ್ವಸ್ಕಂದ, ಅನಂತರ ಪಶ್ಚಿಮಕ್ಕೆ, ದಕ್ಷಿಣಕ್ಕೆ ಅರ್ಯಮ, ಅನಂತರದಲ್ಲಿ ಜೃಂಬಕ, ಅನಂತರದಲ್ಲಿ ಪಿಲಿಪಿಚ್ಚಕ. ಇಲ್ಲಿ 49 ಮಂಡಲ ದೇವತೆ ಆಯಿತು. ಆನಂತರ ಪುನಃ 50ನೇದು ಚರಕಿ, ಆಮೇಲೆ ವಿದಾರಿ, ಆಮೇಲೆ ಪೂತನಿಕ, ಅನಂತರ ಪಾಪರಾಕ್ಷಸಿ. ನಾನು ಈ ದೈತ್ಯರು ಬರ್ತಾರೆ ಇದರಲ್ಲಿ ಹೇಳಿದ್ನಲ್ವ. ಈ ಹೊರಗಡೆ ಇರುವಂಥದ್ದು ಸಾಮಾನ್ಯ ಈ ದೇವತೆಗಳಿಗೆ ಮಂಡಲ ಇಲ್ಲ. ಆದರೆ ಇದು ಇಷ್ಟೂ ಸಹ ಆ ಒಂದು ನಾವು ಗೃಹ ನಿರ್ಮಾಣ ಮಾಡುವಾಗ ಇವರಿಷ್ಟು ನಮ್ಮ ಮನೆಯ ಅಂದರೆ ಒಳಗೆ ಬರುವ ಹಾಗೆ ನಿರ್ಮಾಣ ಮಾಡಬೇಕು. ಆ ನಂತರದಲ್ಲಿ ಮಧ್ಯದಲ್ಲಿ ಬರುವಂಥದ್ದು ಬ್ರಹ್ಮಸ್ಥಾನ ಅಂತಂದರೆ ಇಲ್ಲಿ ನಾವು ಯಾವಾಗಲೂ ವಾಸ್ತುವಿನಲ್ಲಿ ಯಾವುದೇ ನಿರ್ಮಾಣ ಕಾಲದಲ್ಲೂ ಆ ಬ್ರಹ್ಮಸ್ಥಾನದಲ್ಲಿ ವಜ್ಜೆ ಹೆವಿ ಬರಲಿಕ್ಕೆ ಇಲ್ಲ. ಈ ಜಾಗವನ್ನು ಹಾಗೆ ಓಪನ್ ಆಗಿ ಇಡಬೇಕು. ಹಾಗಾಗಿ ಮೊದಲನೇದಾಗಿ ನಾನು ನಿಮ್ಗೆ ಹೇಳ್ತಾ ಇರುವಂಥದ್ದು ಬ್ರಹ್ಮ ಇರುವಂಥದ್ದು ಆ 9 ಪದಗಳು ಬ್ರಹ್ಮನಿಗೆ ಬರುತ್ತದೆ. ಸೊ ಬ್ರಹ್ಮಸ್ಥಾನದಲ್ಲಿ ಯಾವುದೇ ರೀತಿಯಾದಂತಹ ವಜ್ಜೆ ಆಗಲಿ ಅಥವಾ ತಗ್ಗಾಗಲಿ ಎತ್ತರ ಪ್ರದೇಶ ಆಗಲಿ ಹಾಗೆಲ್ಲ ಬರಲಿಕ್ಕಿಲ್ಲ. ಅದನ್ನು ಓಪನ್ ಆಗಿ ಇಡಬೇಕು, ಖಾಲಿ ಇಡಬೇಕು. ಇದು ಬ್ರಹ್ಮಸ್ಥಾನ. ಹೀಗೆ ವಾಸ್ತುಮಂಡಲದಲ್ಲಿ 53 ದೇವತೆಗಳು ಹೇಗೆ ಬರ್ತಾರೆ ಅನ್ನೋದನ್ನು ನೋಡಿ ಆದಮೇಲೆ ನಾವು ಮುಂದೆ ಅಂತಂದರೆ ಈ ದೇವತೆಗಳು ಇರುವಂತಹ ಸ್ಥಾನಮಾನದಲ್ಲಿ ಮಂಡಲದಲ್ಲಿ ಏನೇನು ಬರಬೇಕು ಅನ್ನೋದನ್ನು ನಾವು ಸವಿಸ್ತಾರವಾಗಿ ನೋಡಬೇಕಾಗ್ತದೆ.